Namaste. Happy evening, all of you. Excellent evening. Namaste. Welcome, all of you, my dear students. Happy evening. Namaste Guruji. Happy Congratulations evening. Guruji. Namaste Guruji. Happy evening, Guruji. Happy evening, Guruji. Congratulations Good to see you. Congratulations, Guruji. Congratulations, sir. Thank you. Thank you. Congratulations, sir. Congratulations, ಗುರುಗಳೇ. ಮಕ್ಕಳು ಡಾಕ್ಟರೇಟ್ ಪಡೆದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. Happy evening, Guruji. Congrats, Thank Guruji. you. Thank you. Thank you so much. Happy evening Guruji. Congratulations, sir. ಈವ್ನಿಂಗ್ ಸರ್. Thank you. Thank you. Thank you so much. Thank you. Happy evening, Guruji. ಕಂಗ್ರಾಚುಲೇಷನ್ ಗುರುಜಿ. Thank you. Thank you. Happy evening, Guruji. Congratulations, sir. Achievement, Guruji. Congratulations Guruji. Guruji, congratulations. ಇನ್ನು ಹಲವಾರು ಅವಾರ್ಡ್ಗಳು ಅವ್ರು ನಮ್ಮನ್ನೆಲ್ಲ ಇದ್ ಮಾಡ್ತಾರೆ, ನಮ್ಗೆಲ್ಲ ದೊಡ್ಡ ಸ್ವೀಟ್. Congratulations, sir. Thank you. Thank you so much. Congratulations, sir. Thank you. Thank you so much. In fact, ಡಾಕ್ಟರೇಟ್ ಅವಾರ್ಡ್ ಲಾಸ್ಟ್ ಇಯರ್ ಅಲ್ಲೇ ಸಿಕ್ಬಿಡಿತ್ತು. ಲಾಸ್ಟ್ ಇಯರ್ ನವೆಂಬರ್ ಅಲ್ಲೇ ಸಿಕ್ಕಿತ್ತು, ಅನೌನ್ಸ್ ಕೂಡ ಮಾಡಿದ್ದೆ. ಬಟ್ ಅದು ಆನ್ಲೈನ್ ಅಲ್ಲಿ ಸಿಕ್ಕಿತ್ತು ಅಷ್ಟೇ, ಡಾಕ್ಯುಮೆಂಟ್ ವೈಸ್ ಆನ್ಲೈನ್ ಅಲ್ಲಿ ಸಿಕ್ಕಿತ್ತು ಅಷ್ಟೇ ನನಗೆ. ಬಟ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಆನ್ ದ ಸ್ಟೇಜ್ ಗ್ರಾಜುಯೇಷನ್, ಆನ್ ದ ಸ್ಟೇಜ್ ಹಾನರಿ ಕಾಯ್ತಾ ಇದ್ದೆ. ಅದು ಪೋಸ್ಟ್ಪೋನ್ ಏಪ್ರಿಲ್ ಆಯ್ತು, ಮೇ ಆಯ್ತು, ಆಗಸ್ಟ್ ಅಂತ ಆಯ್ತು, ಕೊನೆಗೆ ಸೆಪ್ಟೆಂಬರ್ ಅಲ್ಲಿ ಆಯ್ತು. ರೈಟ್? ಸೊ ಎಸ್, ಡೆಫಿನೆಟ್ಲಿ. ಸೂಪರ್ ಗುರುಜಿ. ಸೂಪರ್ ಸೂಪರ್ Thank you so much. Super Guruji, super. ಮತ್ತೆ ತಿಂಗಳಲ್ಲಿ ಸಿಕ್ಕಿದೆ Guruji. ಕಂಗ್ರಾಚುಲೇಷನ್ ಸರ್. Super Guruji, super. Great, Guruji. Great achievement. ಕಂಗ್ರಾಚುಲೇಷನ್ ಸರ್. Very nice. Yes, thank you so much. In the field of numerology. So in the field of numerology, ಈ ಒಂದು ರೆಕಗ್ನೇಷನ್, ಹಾನರಿ ಅವಾರ್ಡ್ ಸಿಕ್ಕಿರೋಂಥದ್ದು. ಇನ್ಫ್ಯಾಕ್ಟ್ ಶಿಲ್ಪಾ ಶೆಟ್ಟಿ ಕೈಯಲ್ಲಿ ಸಿಗ್ಬೇಕಿತ್ತು, ಅವ್ರ ಕೈಯಲ್ಲಿ ಸಿಗ್ಬೇಕಿತ್ತು. ಅವರು ಬಂದ್ರು, ಗೆಸ್ಟ್ ಅಲ್ವಾ ಅವರು, ಹಿಂಗ ಝೈ ಅಂತ ಬಂದ್ರು ಅರ್ಜೆಂಟಲ್ಲಿ. ಒಂದು 20 ಜನಕ್ಕೆ ಅವ್ರ ಕೈಯಲ್ಲಿ ಸಿಕ್ತು, ಝೈ ಅಂತ ಹೋಗ್ಬಿಟ್ರು ಅವರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದರ್ವೈಸ್ ಇಟ್ ವುಡ್ ಹ್ಯಾವ್ ಬಿನ್ ನೈಸ್. ಡೆಲ್ಲಿನಲ್ಲಿತ್ತು. ಸೊ ಲಾಸ್ಟ್ ಇಯರ್ ಅಲ್ಲೇ ಆಗಿತ್ತು, ಆನ್ಲೈನ್ ಅಲ್ಲಿ ಸಿಕ್ಕಿತ್ತು. ಬಟ್ ಆನ್ ದ ಸ್ಟೇಜ್ ಅದು ಸಿಗ್ಬೇಕಿತ್ತು, ಪೋಸ್ಟ್ಪೋನ್ ಆಗಿ ಈಗ ಸೆಪ್ಟೆಂಬರ್ ಅಲ್ಲಿ ಸಿಕ್ತು. ಇಟ್ಸ್ ಆಲ್ ಬಿಕಾಸ್ ಆಫ್ ಪೇರೆಂಟ್ಸ್ ನ ಬ್ಲೆಸ್ಸಿಂಗ್ಸ್ ಇಂದ, ಹಾಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಇಂದ, ಫ್ಯಾಮಿಲಿಯ ಒಂದು ಸಪೋರ್ಟ್, ಅಂಡ್ ಡೆಫಿನೆಟ್ಲಿ ನಮ್ಮ ಟೀಮ್ ಸಪೋರ್ಟ್ ಇಂದ, ರೈಟ್? ವಿವಿನ್ ಅಕಾಡೆಮಿ ಟೀಮ್, ಹಾಗೆ ನಮ್ಮೆಲ್ಲ ಕಮ್ಯುನಿಟಿ ಮೆಂಬರ್ಸ್, ಬಿಕಾಸ್ ಆಫ್ ಯು ಆಲ್, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಬ್ಲೆಸ್ಸಿಂಗ್ಸ್, ಗಾಟ್ ದಿಸ್, ರೈಟ್? ಥ್ಯಾಂಕ್ ಯು ಆಲ್ ಆಫ್ ಯು. ವಿತ್ ಆಲ್ ದ ಡಿವೈನ್ ಬ್ಲೆಸ್ಸಿಂಗ್ಸ್, ಐ ಆಮ್ ಸೋ ಗ್ರೇಟ್ಫುಲ್ ಟು ದ ಯೂನಿವರ್ಸ್. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. Yes, thank you all of you. Thank you so much. So welcome all of you for today's wonderful Amavasya ritual, new moon ritual. ಈ ಒಂದು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು: ವೈಟ್ ಶೀಟ್ ಬೇಕು, ವೈಟ್ ಶೀಟ್ ಜೊತೆಗೆ ಬೇಕು ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಬೌಲ್ ಬೇಕು, ಬೌಲ್ ಅಥವಾ ತಟ್ಟೆ,
ಜೊತೆಗೆ ಒಂದು ಹೋಲ್ಡರ್, ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್ ಇದೆಲ್ಲ ಬೇಕು. ಜೊತೆಗೆ 5 ಗುರಿಗಳು, 5 ಉದ್ದೇಶಗಳು, 5 ನಿಮ್ಮ ವಿಶಸ್ ಏನಿದೆ ಅದು ಕೂಡ ಬೇಕು. ಮೈಂಡ್ ಅಲ್ಲಿ ರೆಡಿ ಇಟ್ಕೊಂಡಿರಿ ಅಥವಾ ಒಂದು ಬುಕ್ ಅಲ್ಲಿ ಬರೆದು ರೆಡಿ ಇಟ್ಕೊಂಡಿರಿ. ಸೊ ಇಷ್ಟೆಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ವಿ ಕ್ಯಾನ್ ಸ್ಟಾರ್ಟ್. ಇನ್ ಕೇಸ್ ಯಾರಾದ್ರೂ ರೆಡಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ಳಿ ಅಲ್ಲಿ ತನಕ. ಸೊ ಲೆಟ್ ಮಿ ನೋ ಯಾರೆಲ್ಲ ಫಸ್ಟ್ ಟೈಮ್ ಅಮಾವಾಸ್ಯೆ ರಿಚುವಲ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತವರು ಚಾಟ್ ಬಾಕ್ಸ್ ಹಾಕಿ ಫಸ್ಟ್ ಟೈಮ್ ಅಥವಾ FT ಅಂತ ಹಾಕಿ. ಓಕೆ, ಸೋ ಮೆನಿ ಪೀಪಲ್ ಆರ್ ದೇರ್ ಫಸ್ಟ್ ಟೈಮ್ ಅಮಾವಾಸ್ಯೆ ರಿಚುವಲ್ ಅಟೆಂಡ್ ಮಾಡ್ತಿರೋರು. ಡನ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಥವಾ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೋಸ್ಕರ ಲೆಟ್ ಮಿ ಟೆಲ್ ಯು ಕ್ವಿಕ್ ಆಗಿ ಇನ್ನೊಂದ್ಸರಿ ಅಮಾವಾಸ್ಯೆ ಈ ರಿಚುವಲ್ ನ ಮಹತ್ವ ಮತ್ತೆ ಅಮಾವಾಸ್ಯೆಯ ಒಂದು ಮಹತ್ವವನ್ನ ತಿಳಿಸ್ತೀನಿ, ಸರಿನಾ? ತುಂಬಾ ಜನಕ್ಕೆ ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ತುಂಬಾ ಜನಕ್ಕೆ ಅಮಾವಾಸ್ಯೆ ಅಂದ್ರೆ ಒಳ್ಳೇದಲ್ಲ, ಕೆಟ್ಟದು, ನೆಗೆಟಿವ್, ಈ ತರ ತುಂಬಾ ಜನಕ್ಕೆ ತಲೆಯಲ್ಲಿರುತ್ತೆ. ಹೌದಾ? ಇದು ಯಾರಿಗಾದ್ರೂ ಇರ್ಬೋದು. ನನಗೂ ಕೂಡ ಇತ್ತು, ಸಾಕಷ್ಟು ನನಗೂ ಕೂಡ ಇತ್ತು. ಅಮಾವಾಸ್ಯೆ ಅಂದ್ರೆ ಒಳ್ಳೇದಲ್ಲಪ್ಪ, ಕೆಟ್ಟದು, ಹಾಗೆ ಹೀಗೆ ನೆಗೆಟಿವ್ ಅಂತೆಲ್ಲ ತುಂಬಾ ಭಯ ಕೂರಿಸ್ಬಿಟ್ಟಿದ್ರು. ಬಟ್ ಆಕ್ಚುಲಿ ಟು ಸೇ ಅಲ್ವಾ, ಚೆಕ್ ಮಾಡೋಣ, ಅರ್ಥ ಮಾಡ್ಕೊಳ್ಳಿ. ಅಮಾವಾಸ್ಯೆ ಅಂದ್ರೆ ಏನು? ಅಮಾವಾಸ್ಯೆ ಅಂದ್ರೆ ನ್ಯೂ ಮೂನ್ ಅಂದ್ರೆ ಅರ್ಥ ಅವತ್ತು ಚಂದ್ರ ಇಲ್ಲ, ಚಂದ್ರ ಖಾಲಿ, 0 ಅಂತ ಅರ್ಥ. ಸೊ ಅಮಾವಾಸ್ಯೆಯಿಂದ ಚಂದ್ರ ಏನಾಗ್ತಾನೆ, ಬೆಳೀತಾ ಹೋಗ್ತಾನೆ. ಅಂದ್ರೆ 0 ಇಂದ ಬೆಳೀತಾ ಹೋಗ್ತಾನೆ, ಅಂದ್ರೆ ನ್ಯೂ ಮೂನ್, ಹೊಸ ಚಂದ್ರ ಉದಯ ಆಗ್ತಾ ಹೋಗ್ತಾನೆ ಅಲ್ವಾ? ಸೊ ಅಂದ್ರೆ ಅರ್ಥ ಈ ಅಮಾವಾಸ್ಯೆ ದಿನ ಒಳ್ಳೆ ದಿನ. ಇದು ಈ ದಿನದಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಮಾಡೋಂಥದ್ದು, ಏನಾದ್ರೂ ಬೈ ಮಾಡೋಂಥದ್ದು ಅಥವಾ ತಗೊಳ್ಳೋಂಥದ್ದು, ರಿಜಿಸ್ಟರ್ ಮಾಡೋಂಥದ್ದು, ಈ ತರ ಎಲ್ಲ ಮಾಡಿದಾಗ ಅದು ಆಕ್ಚುಲಿ ತುಂಬಾ ಒಳ್ಳೇದಾಗತ್ತೆ. ನೀವು ಚೆಕ್ ಮಾಡಿ ನೋಡಿ, ಎಷ್ಟೋ ಒಳ್ಳೊಳ್ಳೆ ಹಬ್ಬಗಳೆಲ್ಲ ಅಮಾವಾಸ್ಯೆ ದಿನನೇ ಬರುತ್ತೆ ಅಲ್ವಾ? ಈಗ ದೀಪಾವಳಿ ಎಲ್ಲ ಅಮಾವಾಸ್ಯೆ ದಿನನೇ ಬರೋದು, ರೈಟ್? ಚೆಕ್ ಮಾಡಿ ನೋಡಿ. ಸೊ ಅಮಾವಾಸ್ಯೆ ಈಸ್ ಆಕ್ಚುಲಿ ವೆರಿ ಪವರ್ಫುಲ್. ಅಮಾವಾಸ್ಯೆ ದಿನ ಈ ಕೆಲವು ರಿಚುವಲ್ಸ್ ಮುಖಾಂತರ ನಿಮ್ಮ ವಿಶಸ್ ಏನಿದೆ, ಡಿಸೈರ್ಸ್ ಏನಿದೆ, ಗೋಲ್ಸ್ ಏನಿದೆ, ಡ್ರೀಮ್ಸ್ ಏನಿದೆ, ಅದನ್ನ ಯೂನಿವರ್ಸ್ಗೆ ನಾವು ಒಂದು ಸಂದೇಶ, ಒಂದು ಯೂನಿವರ್ಸ್ಗೆ ಒಂದು ಗ್ರಾಟಿಟ್ಯೂಡ್ ಮುಖಾಂತರ ತಲುಪಿಸಿದಾಗ ಸೊ ಮ್ಯಾನಿಫೆಸ್ಟ್ ಮಾಡ್ತೀವಿ. ಅಮಾವಾಸ್ಯೆ ದಿನ ಏನ್ ಮ್ಯಾನಿಫೆಸ್ಟ್ ಮಾಡ್ತೀವಿ, ಸೊ ಚಂದ್ರ ಹೇಗೆ ಬೆಳೀತಾ ಹೋಗ್ತಾನೆ, ವೃದ್ಧಿ ಆಗ್ತಾ ಹೋಗ್ತಾನೆ, ಅದೇ ತರ ನಮ್ಮ ವಿಶಸ್ ಕೂಡ ಬೆಳೀತಾ ಹೋಗುತ್ತೆ ಅಂಡ್ ಅದು ಕೂಡ ಬೇಗನೆ ಅಚೀವ್ ಆಗುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಅಮಾವಾಸ್ಯೆ ರಿಚುವಲ್. ಸೊ ಒಂದ್ಸರಿ ನಾನು ತಿಳ್ಕೊಂಡ್ಬಿಟ್ಮೇಲಿಂದ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಇನ್ಫ್ಯಾಕ್ಟ್ ಗೊತ್ತಿರೋಂಥ ಒಂದು ಕೆಲವು ಕಮ್ಯುನಿಟಿಗಳಲ್ಲಿ ಏನ್ ಮಾಡ್ತಾರೆ, ಅಮಾವಾಸ್ಯೆ ದಿನ ಕಾಯ್ತಾ ಇರ್ತಾರೆ. ಅಮಾವಾಸ್ಯೆ ದಿನ ಏನಾದ್ರೂ ಒಳ್ಳೇದ್ ಬೈ ಮಾಡ್ಬೇಕು, ತಗೋಬೇಕು, ರಿಜಿಸ್ಟರ್ ಮಾಡ್ಕೋಬೇಕು, ಅದು ಇದು ಅಂತೇಳಿ ಕಾಯ್ತಾ ಇರ್ತಾರೆ. ಬಿಕಾಸ್ ದೇ ನೋ ಅಮಾವಾಸ್ಯೆ ಇಸ್ ವೆರಿ ಗುಡ್ ಅಂತ ಗೊತ್ತವ್ರಿಗೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ತೆಗೆದಾಕ್ಬಿಡಿ ಮೈಂಡ್ ಇಂದ, ಅಮಾವಾಸ್ಯೆ ಅನ್ನೋದು ನೆಗೆಟಿವ್ ಹಂಗೆ ಹಿಂಗೆ ತಲೆನ ತೆಗೆದಾಕ್ಬಿಡಿ. ಇಟ್ಸ್ ವೆರಿ ಪವರ್ಫುಲ್ ಆಕ್ಚುಲಿ. ಹುಣ್ಣಿಮೆ, ಅಮಾವಾಸ್ಯೆ ಇದೆಯಲ್ವಾ, ಇದೆರಡೂ ತುಂಬಾ ಪವರ್ಫುಲ್. ಈ ದಿನಗಳಲ್ಲಿ ನೀವೇನು ಮೆಡಿಟೇಷನ್ ಮಾಡ್ತೀರಾ, ಏನು ರಿಚುವಲ್ಸ್ ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ, ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ, ತುಂಬಾ ಬೇಗ ಅಚೀವ್ ಆಗುತ್ತೆ, ರೈಟ್? ಸೊ ಈ ಒಂದು ರಿಚುವಲ್ಸ್ ನ ಮೊದಲು ಲಾಸ್ಟ್ 3 years ಇಂದ ಫಾಲೋ ಮಾಡ್ತಾ ಇದೀವಿ. ಮೊದಲು ಬರೀ ನಮ್ಮ ಪೇಯ್ಡ್ ಕಮ್ಯುನಿಟಿ ಮೆಂಬರ್ಸ್ ಮಾತ್ರ ಇತ್ತು. ಆಮೇಲೆ ತುಂಬಾ ರಿಸಲ್ಟ್ಸ್ ಬರ್ತಾ ಇತ್ತು, ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಆಗ್ತಾ ಇತ್ತು ಎಲ್ಲರಿಗೂ ಕೂಡ. ಸೊ ಎಲ್ಲರಿಗೂ ಯಾಕೆ ಹೆಲ್ಪ್ ಆಗ್ಬಾರ್ದು ಅಂತೇಳಿ ಆಮೇಲೆ ಓಪನ್ ಫೋರಮ್ ಮಾಡಿದೆ, ಎಲ್ಲರೂ ಅಟೆಂಡ್ ಮಾಡೋ ಥರ ಮಾಡಿದೆ. ಸೊ ಅದರಿಂದ ಇವಾಗ 400-500 ಜನ ಮೇಲೆ ಅಟೆಂಡ್ ಮಾಡ್ತಾ ಇದ್ದೀರಾ. ಹಾಗೆ ಒಂದ್ ತಿಂಗಳು ಅಟೆಂಡ್ ಮಾಡೋದು ಅಷ್ಟೇ ಅಲ್ಲ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ಬೇಕು ನೀವು. ಸೊ ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ ಈ ತರ ನೀವು ಅಟೆಂಡ್ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ವಿತ್ ಇನ್ 1 or 2, 3 ರಿಚುವಲ್ಸ್ ಮಾಡೋಷ್ಟ್ರೊಳಗಡೆ ನಿಮ್ಮ ವಿಶಸ್ ಏನಾಗುತ್ತೆ, ಫುಲ್ಫಿಲ್ ಆಗಿರುತ್ತೆ.
ಸೊ ಈ ತರ ನಮ್ಮ ಸ್ಟೂಡೆಂಟ್ಸ್ ಲಾಸ್ಟ್ 6 months ಇಂದ 1 year ಇಂದ 2 years ಇಂದ ಎಷ್ಟೊಂದು ಜನ ಅಟೆಂಡ್ ಮಾಡಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾನೆ ಇರ್ತಾರೆ. ಎಷ್ಟೊಂದು ರಿಸಲ್ಟ್ಸ್ ನ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ, ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ. ಎಸ್, ಹೌದಾ? ಯಾರೆಲ್ಲ ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ ಇಂದ ರಿಸಲ್ಟ್ಸ್ ಪಡೆದಿದ್ದೀರಾ? ಅನ್ಮ್ಯೂಟ್ ಮಾಡಿ ಹೇಳಿ ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ. Yes, sir. Yes, sir. ನಮ್ ರಿಸಲ್ಟ್ ಬಂದಿದೆ ಸರ್. Yes, sir. ಗುರುಗಳೇ. ಪವರ್ಫುಲ್ ರಿಸಲ್ಟ್ ಬಂದಿದೆ. ಒಳ್ಳೆದಾಗಿದೆ ಗುರುಗಳೇ. ಪವರ್ಫುಲ್ ಬಂದಿದೆ. Amavasya day is very powerful results. ಸೂಪರ್. Result ಬಂದಿದೆ ಗುರುಗಳೇ. Yes, sir. ಎಸ್, ಡೆಫಿನೆಟ್ಲಿ. ಸೊ ಅಮಾವಾಸ್ಯೆ ರಿಚುವಲ್ ನ ಬರೀ ಒಂದ್ಸರಿ ಮಾಡಿ ಬಿಟ್ಬಿಟ್ರೆ ಆಗೋದಿಲ್ಲ, ರೆಗ್ಯುಲರ್ ಆಗಿ ಮಾಡಿ. ಜಸ್ಟ್ 45 minutes ಅಥವಾ 1 hour ನ ಕ್ಲಾಸ್ ಇರುತ್ತೆ, ಸೆಷನ್ ಇರುತ್ತೆ. ಸೊ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ, ಸೊ ದಟ್ ನಿಮ್ಮ ಲೈಫಲ್ಲಿ ಮ್ಯಾಜಿಕಲಿ ರಿಸಲ್ಟ್ಸ್ ನೋಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ. ಡನ್. ಹಾಗೆ ಈ ಹುಣ್ಣಿಮೆ ಅಮಾವಾಸ್ಯೆ ಸೆಷನ್ ಅಲ್ಲಿ ಅಟೆಂಡ್ ಮಾಡಿ ನೀವು ಒಟ್ಟಿಗೆ ಆಸ್ ಅ ಕಮ್ಯುನಿಟಿ ಆಗಿ, ನಾವು 400-500 ಜನ ಮೇಲೆ ಒಟ್ಟಿಗೆ ಆಸ್ ಅ ಕಮ್ಯುನಿಟಿ ಆಗಿ ಏನು ಬ್ಲೆಸ್ಸಿಂಗ್ಸ್ ಪಡಿತೀವಿ, ಎನರ್ಜಿ ಪಡಿತೀವಿ, ಹಾಗೆ ಮೆಡಿಟೇಷನ್ ಮಾಡ್ತೀವಿ. ಇದು ಅದ್ಭುತವಾದ ಎನರ್ಜಿ ಕೊಡುತ್ತೆ ನಿಮಗೆ. ಬಿಕಾಸ್ ನೀವು ಒಬ್ಬರೇ ಕೂತು ಮೆಡಿಟೇಷನ್ ಮಾಡೋಕ್ಕೂ 400-500 ಜನದ ಮೇಲೆ ಒಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೂ ತುಂಬಾ ಪವರ್ಫುಲ್ ಆಗಿರುತ್ತೆ. ಸೊ ದಟ್ ಇಸ್ ವೈ ಇದನ್ನೆಲ್ಲ ನೀವು ಕಂಪಲ್ಸರಿ ಅಟೆಂಡ್ ಮಾಡಿ. ಹುಣ್ಣಿಮೆ ಅಮಾವಾಸ್ಯೆ ಕ್ಲಾಸ್ ಅಂತೂ ಕಂಪಲ್ಸರಿ ಅಟೆಂಡ್ ಮಾಡಿ. ಡನ್. ಎಸ್, ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಐ ಥಿಂಕ್ ಎಲ್ಲರೂ ರೆಡಿ ಮಾಡ್ಕೊಂಡಿದ್ರೆ ಅನ್ಕೊಳ್ತೀನಿ ಬೇಕಾಗಿರೋಂಥ ಸಾಮಗ್ರಿಗಳು. ಇಫ್ ಯು ಆರ್ ರೆಡಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಆರ್ ಅಂತ, ರೆಡಿ ಅಂತ ಹಾಕಿ, ಆರ್ ಅಂತ ಹಾಕಿ, ವಿ ಕ್ಯಾನ್ ಸ್ಟಾರ್ಟ್. ಸೋ ನೈಸ್, ಸೋ ನೈಸ್. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪೀಪಲ್ ಕ್ಯಾಮ್ರಾ ಆನ್ ಮಾಡಿದ್ದೀರಾ, ಬಟ್ ಒಂದಷ್ಟು ಜನ ಕ್ಯಾಮ್ರಾ ಆಫ್ ಆಗಿದೆ. ಡನ್. ಕಂಟಿನ್ಯೂ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ ದ ವೈಟ್ ಶೀಟ್, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ತಗೊಳ್ತೀರಾ. ಈ ತರ ಬೇಡ, ಹೀಗೆ ಇಟ್ಕೊಳ್ಳಿ, ವರ್ಟಿಕಲ್ ಇಟ್ಕೊಳ್ಳಿ. ಈ ರೀತಿ ಬೇಡ, ಈ ರೀತಿಯಾಗಿ ಇಟ್ಕೊಳ್ಳಿ. ಓಕೆ, ನಾವು ಇದರಲ್ಲಿ ನಾವು ಯಾವ ತರ ಬರಿಬೇಕು, ಏನ್ ಬರಿಬೇಕು ಅದನ್ನ ಹೇಳ್ತೀನಿ. 5 ವಿಶಸ್ನ ಬರೀತೀರಾ. 5ಕ್ಕಿಂತ ಜಾಸ್ತಿ ಬೇಡವಾ ಸರ್? ರೆಗ್ಯುಲರ್ ಆಗಿ 5ನ ನಾವು ಬರೆಯುವಂಥದ್ದು. 5ನ ಮಾಡಿ, 5ನ ಮ್ಯಾನಿಫೆಸ್ಟ್ ಮಾಡಿ. ಮೇನ್ ಯಾವ್ದು 5 ಬೇಕು ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಯಾವ ತರ ಬರಿಬೇಕಪ್ಪ ಅಂದ್ರೆ ಅಫರ್ಮೇಶನ್ ರೂಪದಲ್ಲಿ ಬರಿಬೇಕು. ಏನ್ ಅಫರ್ಮೇಶನ್ ಅಂದ್ರೆ ಆಲ್ರೆಡಿ ಆಗಿದೆ, ಆಗ್ತಾ ಇದೆ, ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಯೂನಿವರ್ಸ್ಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ದೀರಾ. ನಾಟ್ ಲೈಕ್ ಪ್ರೇಯರ್ ತರ ಬೇಕು ಕೊಡಿ ಬೇಕು ಈ ತರ ಅಲ್ಲ. ಥ್ಯಾಂಕ್ ಯು, ಆಲ್ರೆಡಿ ನಂಗೆ ಇದು ಸಿಕ್ಕಿದೆ, ಅಚೀವ್ ಆಗಿದೆ ಅನ್ನೋ ತರ ಬರೆಯುವಂಥದ್ದು. ಎಕ್ಸಾಂಪಲ್ ಯಾವ ತರ ಬರಿಬೋದು ಅದನ್ನು ಹೇಳ್ತೀನಿ ನಾನು. ಸೊ ನಿಮ್ಮ ಆರೋಗ್ಯದ ಬಗ್ಗೆ ಬರಿಬೋದು, ಫ್ಯಾಮಿಲಿ ರಿಲೇಶನ್ಶಿಪ್ ಬಗ್ಗೆ ಬರಿಬೋದು, ಕರಿಯರ್ ಬಗ್ಗೆ, ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಬರಿಬೋದು, ಫೈನಾನ್ಷಿಯಲ್ಸ್ ಬಗ್ಗೆ ಬರಿಬೋದು, ಆರ್ ಸಮಥಿಂಗ್ ಯು ವಾಂಟ್ ಟು ಬೈ, ಸಮಥಿಂಗ್ ಯು ವಾಂಟ್ ಟು ಅಚೀವ್, ಆರ್ ಸಮಥಿಂಗ್ ಯು ವಾಂಟ್ ಟು ರಿಸೀವ್, ಅದು ಬರಿಬೋದು. ಅಥವಾ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಏನಾದರೂ ಬದಲಾವಣೆ ಆಗ್ಬೇಕಾ, ಅಚೀವ್ ಆಗ್ಬೇಕಾ, ಚೇಂಜಸ್ ಆಗ್ಬೇಕಾ, ಅದು ಕೂಡ ಬರಿಬೋದು. ಸೊ ಹೇಗೆ ಬರೆಯುವಂಥದ್ದು? ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ. ಹೆಲ್ತ್ ಬಗ್ಗೆ. ಓಕೆ, ಐ ಹ್ಯಾವ್ ರೆಡ್ಯೂಸ್ಡ್ 5 kilos ಆಫ್ ಬಾಡಿ ವೇಟ್, ಥ್ಯಾಂಕ್ ಯು ಯೂನಿವರ್ಸ್. ನಾನು 5 kg ಬಾಡಿ ವೇಟ್ ಅನ್ನ ಕಡಿಮೆ ಮಾಡಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರಿಬೋದು, ಇಂಗ್ಲಿಷಲ್ಲಿ ಬರೆಯೋರು ಇಂಗ್ಲಿಷಲ್ಲಿ ಬರಿಬೋದು. ರೈಟ್. ಜಾಬ್ ಬಗ್ಗೆ, ಐ ಹ್ಯಾವ್ ಗಾಟ್ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ದಿಸ್ ಕಂಪನಿ with the salary of XYZ amount. Thank you, universe. Finance, ದುಡ್ಡಿನ ಬಗ್ಗೆ. I have received 5 lakh rupees. I have earned 5 lakh rupees. Thank you, universe. ಈ ರೀತಿಯಾಗಿ. ಓಕೆ, ಸೊ ಈ ರೀತಿಯಾಗಿ ನಮ್ಮ ವಿಷಸ್ ಏನಿದೆ ಇದನ್ನ ಅಫರ್ಮೇಶನ್ ರೂಪದಲ್ಲಿ ಬರೆಯುವಂಥದ್ದು. ಕನ್ನಡದಲ್ಲಾದ್ರೂ ಬರೀ, ಇಂಗ್ಲಿಷಲ್ಲಾದ್ರೂ ಬರೀಬೇಕು.
ಕ್ಲಿಯರ್? ಸೊ ಬರಿಬೇಕಾದ್ರೆ ಲಾಡ್ ಆಫ್ ಎನರ್ಜಿ, ಪಾಸಿಟಿವಿಟಿಯಿಂದ, ಲಾಡ್ ಆಫ್ ಹ್ಯಾಪಿನೆಸ್ ಇಂದ, ಕೃತಜ್ಞತೆಯಿಂದ ಬರಿತೀರ. ಸರಿನಾ? ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ರೆಡ್ ಕಲರ್ ಮಾರ್ಕರ್ ತಗೊಳ್ತೀರಾ ಅಥವಾ ರೆಡ್ ಕಲರ್ ಪೆನ್ ಆಗ್ಬೋದು, ಸ್ಕೆಚ್ ಪೆನ್ ಆಗ್ಬೋದು, ಯಾವ್ದಾದ್ರು ಸರಿ. ಶೀಟ್ನ ಹೀಗಿಟ್ಕೊಳ್ಳಿ. ಹೆಡಿಂಗ್ ಅಲ್ಲಿ ದೊಡ್ಡದಾಗಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್. ಟು ಮೈ ಡಿಯರ್ ಯೂನಿವರ್ಸ್. ಕೆಳಗಡೆ ಬರೀರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಬಾರಿ ಬರೀತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಲೈಕ್ ದಿಸ್. ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದಾದ ನಂತರ 1 2 3 4 5 5 ಕೃತಜ್ಞತೆಗಳನ್ನ ಶೀಟಲ್ಲಿ ಬರೀತೀರಾ. ಜಾಗ ಸಾಲಿಲ್ಲ ಅಂದ್ರೆ ಹಿಂದೆ ಕೂಡ ಬರೀರಿ, ನೋ ಪ್ರಾಬ್ಲಮ್. ಓಕೆ, ಶುರು ಮಾಡೋಣ. ನಾನು ಕೂಡ ಬರೀತೀನಿ, ಸೊ ನೀವು ಕೂಡ ಬರೆಯಕ್ ಶುರು ಮಾಡಿ. ಬರಿತಾ ಲಾಟ್ ಆಫ್ ಹ್ಯಾಪಿನೆಸ್ ಇಂದ, ಖುಷಿ ಖುಷಿಯಿಂದ ಬರೀರಿ, ಆಸ್ ಇಫ್ ಇದು ಅಚೀವ್ ಆಗಿದೆ, ಸಿಕ್ಕಿದೆ ಅನ್ನೋ ತರ. ಡನ್. ಆದ್ಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಬಾರಿ ಮತ್ತೆ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊನೆಯಲ್ಲಿ ಕಾರ್ನರ್ ಅಲ್ಲಿ ಸಿಗ್ನೇಚರ್ ಕೂಡ ಹಾಕಿ, ನಿಮ್ಮ ಸಹಿಯನ್ನ ಹಾಕಿ.
5 ವಿಶಸ್ನ ಬರೀತೀರಾ. ಕೊನೆಯಲ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಸೈನ್ ಹಾಕಿ ಲಾಸ್ಟ್ ಅಲ್ಲಿ. ಡನ್. ಈಗ ಇದಕ್ಕೆ ಎನರ್ಜಿ ಕೊಡೋಣ, ಚಾರ್ಜ್ ಮಾಡೋಣ. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರ ಹತ್ರ ಎಲ್ಲ ಹೊಸದಾಗಿ ವಾಟರ್ ಬಾಟಲ್ ನ ತಗೊಂಡಿದ್ದೀರಾ ಅದನ್ನ ಕೂಡ ಚಾರ್ಜ್ ಮಾಡ್ಬೋದು. ಯಂತ್ರವನ್ನ ರೆಡಿ ಮಾಡ್ಕೊಂಡಿದ್ರೆ ಅದು ಕೂಡ ಚಾರ್ಜ್ ಮಾಡ್ಬೋದು. ಸ್ಫಟಿಕ, ಕ್ರಿಸ್ಟಲ್ಸ್, ವಾಟ್ ಎವರ್ ಏನ್ ನಿಮ್ಮ ಹತ್ರ ಇದೆ ಹೀಲಿಂಗ್ ಐಟಮ್ಸ್ ಅದನ್ನೆಲ್ಲ ನೀವೇನ್ ಮಾಡ್ಬೋದು, ಎನರ್ಜೈಸ್ ಮಾಡ್ಬೋದು, ಚಾರ್ಜ್ ಮಾಡ್ಬೋದು. ಡನ್. ಸೊ ಎಲ್ಲ ರೆಡಿ ಇಟ್ಕೊಳ್ಳಿ. ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ ಎಲ್ಲ ಇದ್ರೆ ರೆಡಿ ಇಟ್ಕೊಳ್ಳಿ, ಅದನ್ನೆಲ್ಲ ಚಾರ್ಜ್ ಮಾಡ್ಬೋದು. ಓಕೆ. ಸೊ ಈಗ ಎಲ್ಲರೂ ದೀಪ ಹಚ್ಕೊಳ್ಳಿ. ದೀಪವನ್ನ ಹಚ್ಚಿ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. ಈ ದೀಪ ಹಾಗೆ ಇರುತ್ತೆ ಕೊನೆವರೆಗೂ. ಸೆಷನ್ ಎಂಡ್ ಆಗ್ಬೇಕಾದ್ರೆ ಆಫ್ ಮಾಡ್ತೀರಾ. ದೀಪ ಕ್ಯಾಂಡಲ್ ಒಂದಿಗೆನೆ ಮೆಡಿಟೇಷನ್ ಮಾಡೋದು, ಸರಿನಾ? ಸೊ ದೀಪ ಕ್ಯಾಂಡಲ್ ನ ಹಚ್ಕೊಳ್ಳಿ, ಮುಂದೆಗಡೆ ಇಟ್ಕೊಳ್ಳಿ. ಈಗ ಕಂಟಿನ್ಯೂ ದ ಪ್ರೋಸೆಸ್. ಟೇಕ್ ದ ಶೀಟ್. ಬರ್ದಿರೋದು ನನ್ನ ಕಡೆ ಇದೆ, ಬರ್ದಿರೋದು ನನ್ನ ಕಡೆ ಇದೆ, ಸರಿನಾ? ನನ್ನ ಕಡೆ ಇದೆ. ಸೊ ಏನೇನ್ ಬರ್ದಿದ್ದೀನಿ ಒಂದ್ಸರಿ ಕಣ್ಣು ಹಾಯಿಸ್ತೀನಿ, ನೋಡ್ಕೊಳ್ತೀನಿ. ಇದೆಲ್ಲವೂ ನನಗೆ ಸಿಕ್ಕಿದೆ, ಅಚೀವ್ ಆಗಿದೆ ಅಂತಂದ್ರೆ ಬರ್ದು ಇದನ್ನ ಫೋಲ್ಡ್ ಮಾಡಬೇಕು. ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಮಾಡ್ತೀರಾ, ಮೇಲ್ಗಡೆಯಿಂದ ಕೆಳಗಡೆ ಫೋಲ್ಡ್ ಮಾಡ್ತಾ ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆಗೆ ಇನ್ನೊಂದು ಬಾರಿ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್. ಐ ಶೋ ಇನ್ನೊಂದ್ಸರಿ ತೋರಿಸ್ತೀನಿ. ಬರ್ದಿರೋದು ಹಿಂಗೆ ಇಟ್ಕೊಳ್ತೀರಾ, ಬರ್ದಿರೋದು ನನ್ನ ಕಡೆ ಇದೆ, ನನ್ನ ಕಡೆಗೆ. ಸೊ ಮೇಲ್ಗಡೆಯಿಂದ ನನ್ನ ಕಡೆಗೆ ಫೋಲ್ಡ್ ಮಾಡ್ತೀನಿ, ಒಂದು ಬಾರಿ ಟರ್ನ್ ಮಾಡ್ತೀನಿ, ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದ್ಸರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಓಕೆ. ಸೊ ಇದಕ್ಕೆ ಎನರ್ಜಿ ಕೊಡೋಣ, ಗ್ರಾಟಿಟ್ಯೂಡ್ ಕೊಡೋಣ. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಎರಡೂ ಹಸ್ತಗಳಲ್ಲಿ ನೀವು ಬರ್ದಿರ್ತಕ್ಕಂತಹ ವಿಶ್ ಲೆಟರ್ನ, ಮ್ಯಾನಿಫೆಸ್ಟೇಷನ್ ಲೆಟರ್ನ ಕೈಲಿಡ್ಕೊಳ್ಳಿ. ಕಣ್ ಮುಚ್ಕೊಂಡು ಇಮ್ಯಾಜಿನ್ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲ ವಿಶಸ್ ನನಗೆ ಈಸಿಯಾಗಿ ಅಚೀವ್ ಆಗಿದೆ, ತುಂಬ ಬೇಗನೆ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಇಮ್ಯಾಜಿನ್ ಮಾಡ್ತಾ ಹೋಗಿ, ಕಲ್ಪನೆ ಮಾಡಿ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗಿರೋದನ್ನ. ಆ ಒಂದು ಸಿಚುಯೇಷನ್ಸ್ನೆಲ್ಲ ನೆನಪಿಸ್ಕೊಳ್ತಾ ಫೀಲ್ ಮಾಡಿ, ಹ್ಯಾಪಿನೆಸ್ನ ಅಚೀವ್ ಆದಾಗ, ರಿಸಲ್ಟ್ಸ್ ಬಂದಾಗ ಖುಷಿನ ಫೀಲ್ ಮಾಡಿ. ಹಸ್ತಗಳ ಮುಖಾಂತರ ವಿಶ್ ಲೆಟರ್ಗೆ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ, ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಗ್ ಮಾಡಿ, ನಿಮ್ಮ ಎದೆಗೆ ಹತ್ತಿರವಾಗಿ ಇಟ್ಕೊಳ್ತಾ ಹಗ್ ಮಾಡ್ತಾ ಪ್ರೀತಿ ಕೊಡಿ, ಕಿಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಇದೆಲ್ಲ ನನಗೆ ಅಚೀವ್ ಆಗಿದೆ. ಐ ಆಮ್ ಸೋ ಹ್ಯಾಪಿ.
ಹಾಗೆ ಟೇಕ್ ದ ವಾಟರ್ ಬಾಟಲ್ನ ಕೈಗೆ ತಗೊಳ್ಳಿ. ಹಾಗೆ ಯಾರ್ಯಾರ್ದೆಲ್ಲ ಯಂತ್ರಗಳಿದೆ ಅಥವಾ ಸ್ಫಟಿಕ ಇದೆ ಅಥವಾ ಬೇರೆ ಬೇರೆ ಹೀಲಿಂಗ್ ಪ್ರಾಡಕ್ಟ್ಸ್, ಸೊ ಅದನ್ನೆಲ್ಲ ಕೈಲಿ ಇಟ್ಕೊಳ್ತಾ ಮತ್ತೊಮ್ಮೆ ಎನರ್ಜಿ ಕೊಡಿ. ನಿಮ್ಮ ವಿಷಸ್ ಎಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮ ವಿಷಸ್ ಎಲ್ಲ ಅದಕ್ಕೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ವಾಟರ್ ಬಾಟಲ್ನ ಕೈಲಿ ಇಟ್ಕೊಂಡು ವಾಟರ್ ಬಾಟಲ್ಗೆ ಎನರ್ಜಿ ಕೊಡಿ. ಫೀಲ್ ಮಾಡಿ ಹಸ್ತಗಳ ಮುಖಾಂತರ ಒಂದು ಪಾಸಿಟಿವ್ ಎನರ್ಜಿನ ರೀಚಾರ್ಜ್ ಮಾಡ್ತಾ ಇದ್ದೀರಾ ವಾಟರ್ ಬಾಟಲ್ಗೆ ಅಥವಾ ನಿಮ್ಮೆಲ್ಲ ಯಂತ್ರಗಳಿಗೆ, ಸ್ಫಟಿಕಕ್ಕೆಲ್ಲ ಎನರ್ಜಿ ಕೊಡ್ತಾ ಇದ್ದೀರಾ. ಎಸ್, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಈಗ ಟೇಕ್ ದ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಳ್ಳಿ. ನೀವು ಬರೆದಿರ್ತಕ್ಕಂತಹ ವಿಶ್ ಲೆಟರ್ನ ಹೋಲ್ಡ್ ಮಾಡ್ತೀರಾ ಆ್ಯಂಡ್ ಅದನ್ನ ಬರ್ನ್ ಮಾಡಿ. ದೀಪ ಅಥವಾ ಕ್ಯಾಂಡಲ್ ಜೊತೆಗೆ ಬರ್ನ್ ಮಾಡ್ತಾ ಇದರ ಆಶಸ್ ತಟ್ಟೆ ಒಳಗಡೆ ಬೀಳಬೇಕು ಅಥವಾ ಬೌಲ್ ಒಳಗಡೆ ಬೀಳಬೇಕು. ನೋಡಿ, ತಟ್ಟೆನ ದೊಡ್ಡದಿಟ್ಕೊಳ್ಳಿ, ಚಿಕ್ಕ ಚಿಕ್ಕ ಬೌಲೆಲ್ಲ ಇಟ್ಕೋಬೇಡಿ, ಕಷ್ಟ ಆಗುತ್ತೆ. ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ಗೆಲ್ಲ ಸ್ವಲ್ಪ ದೊಡ್ಡ ತಟ್ಟೆ ಇಟ್ಕೊಳ್ಳಿ, ಈಸಿ. ವಾವ್, ಸೋ ನೈಸ್. ಸಗದಾಗಿ ಬರ್ನ್ ಆಗಿದೆ, ಆಶಸ್ ಆಗಿದೆ ಇವಾಗ. ಸೊ ಇವಾಗ ಇದನ್ನ ಯೂನಿವರ್ಸ್ಗೆ ತಲುಪಿಸ್ಬಿಟ್ಟು ಬರೋಣ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ ಬರೋಣ. ಪ್ರತಿಯೊಬ್ರು ಏನ್ ಮಾಡ್ತೀರಾ, ರೈಟ್ ನಾವು ಆಚೆ ಹೋಗ್ತೀರಾ, ಟೆರೆಸ್ಗೆ ಅಥವಾ ಬಾಲ್ಕನಿಗೆ ಅಥವಾ ಮನೆಯಿಂದ ಆಚೆ ಹೋಗ್ಬಿಟ್ಟು ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಒಂದು ಕೃತಜ್ಞತೆನ ಕೊಡ್ತಾ, ಥ್ಯಾಂಕ್ ಯು ಯೂನಿವರ್ಸ್, ಇದೆಲ್ಲ ನಂಗೆ ಅಚೀವ್ ಆಗಿದೆ ಅಂತ ಹೇಳ್ತಾ ಇದನ್ನ ಬ್ಲೋ ಮಾಡ್ತೀರಾ. ಗಾಳಿ ಹೋಗ್ಬಿಟ್ಟು ಈ ಆಶಸ್ ಎಲ್ಲ ಗಾಳಿಗೆ, ಯೂನಿವರ್ಸ್ಗೆ ತಲುಪೋ ಥರ ಬ್ಲೋ ಮಾಡಿಬಿಟ್ಟು ಬರ್ತೀರಾ. ಹಾಗೆ ಅಲ್ಲಿ 30 ಸೆಕೆಂಡ್ ನಿಂತ್ಕೊಳ್ಳಿ. ಒಂದು 30 ಸೆಕೆಂಡ್ ನಿಂತ್ಕೊಂಡು ಕಣ್ಣು ಮುಚ್ಕೊಳ್ಳಿ, ವಿಜುವಲೈಸ್ ಮಾಡಿ ಇದೆಲ್ಲ ಅಚೀವ್ ಆಗಿದೆ ಅಂತಾರ ವಿಜುವಲೈಸ್ ಮಾಡಿಬಿಟ್ಟು ದೆನ್ ಕಮ್ ಬ್ಯಾಕ್, ವಾಪಸ್ ಬನ್ನಿ. ಓಕೆ, ಎಲ್ಲರೂ ಮಾಡಿ. ಈಗ ರೈಟ್ ನಾವು ಎಲ್ಲರೂ ಮಾಡಿ, ನಾನು ಮಾಡ್ಬಿಟ್ಟು ವಾಪಸ್ ಬರ್ತೀನಿ.
ಓಕೆ ಡನ್. ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ, ಬಂದಿದ್ದೀರಾ ಅಂತ ಹೇಳಿ. ಬಟ್ ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ ನೀವು ಬಂದಿದ್ದೀರಾ ಇಲ್ಲ ಅಂತ ಗೊತ್ತಾಗಲ್ಲ ನನಗೆ. ಸೊ ಲೆಟ್ ಮಿ ನೋ ಇಫ್ ಯು ಆರ್ ಡನ್. ಚಾಟ್ ಬಾಕ್ಸ್ ಅಲ್ಲಿ ಡಿ ಅಂತ ಹಾಕಿ, ಅಥವಾ ಕ್ಯಾಮ್ರಾ ಆನ್ ಆಗಿದ್ರೆ ಗುಡ್, ಕಾಣಿಸ್ತಾ ಇದ್ದೀರಾ, ಬಂದಿದ್ದೀರಾ ಅಂತ. ಇಲ್ಲ ಬ್ಲೋ ಮಾಡಿದ್ಮೇಲೆ ಕೈಕಾಲು ಮುಖ ತೊಳೆಯೋದೇನು ಅವಶ್ಯಕತೆ ಇಲ್ಲ. ಇದೇನು ನೆಗೆಟಿವ್ ಅಲ್ಲ, ಇದು ಪಾಸಿಟಿವ್. ಇದು ಮಳೆ ಬಂದ್ರೆ ಬರ್ಲಿ, ತೊಂದರೆ ಇಲ್ಲ, ಬ್ಲೋ ಮಾಡಿ ಅಷ್ಟೇ. ಬೇಲೀಫ್ ಹುಣಿಮೇಲ್ ಮಾಡೋದು, ಬೇಲೀಫ್ ರಿಚುವಲ್ ಹುಣಿಮೇಲ್ ಮಾಡೋದು. ಓಕೆ ಡನ್. ಸೊ ದೀಪ ಇರ್ಲಿ, ಹಾಗೆ ದೀಪ ಇರ್ಲಿ. ದೀಪದ ಜೊತೆಗೆ ಮೆಡಿಟೇಷನ್ ಮಾಡೋಣ, ಧ್ಯಾನ ಮಾಡೋಣ. ನಾವು ಲಿಸನ್ ಕೇರ್ಫುಲಿ. ಪವರ್ಫುಲ್ ಮೆಡಿಟೇಷನ್ ಮಾಡೋಣ, ವೆರಿ ಪವರ್ಫುಲ್ ಮೆಡಿಟೇಷನ್, ಕಮ್ಯುನಿಟಿ ಮೆಡಿಟೇಷನ್, ಬ್ಲೆಸ್ಸಿಂಗ್ಸ್ ಇದೆಲ್ಲ ಪಡ್ಕೊಳ್ಳೋಣ. ಲೈವ್ ಅಲ್ಲಿ ಮಾಡಿ, ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ. ಬಟ್ ಬಿಫೋರ್ ದಟ್, ಅಮಾವಾಸ್ಯೆ ಇದೆಯಲ್ಲ, ಇದು ಸ್ಪೆಷಲ್. ಇದು ಅತಿ ದೊಡ್ಡ ಅಮಾವಾಸ್ಯೆ, ಇದು ಮಹಾಲಯ ಅಮಾವಾಸ್ಯೆ ಇದು. ವಾ ಸೊ ಏನಕ್ಕಿದು ಮಹಾಲಯ ಅಮಾವಾಸ್ಯೆ? ಈ 15 ದಿನ ಏನಿತ್ತು, 14-15 ದಿನ ಏನಿತ್ತು, ಪಕ್ಷ ಮಾಸ, ಪಿತೃಗಳಿಗೆ, ಪಿತೃಗಳಂದ್ರೆ ಏನು, ನಮ್ಮ ಪೂರ್ವಜರನ್ನ ನೆನಪಿಸ್ಕೊಂಡು ಅವರಿಗೋಸ್ಕರ ನಾವು ಶ್ರದ್ಧೆಯಿಂದ ಪೂಜೆ ಮಾಡೋದು, ಭಕ್ತಿಯಿಂದ ಅವ್ರಿಗೆ ಆರಾಧಿಸೋಂಥದ್ದು, ನೆನಪಿಸ್ಕೊಳ್ಳೋಂಥದ್ದು. ಓಕೆ, ಅವ್ರಿಗೋಸ್ಕರ ಪೂಜೆ ಮಾಡೋಂಥದ್ದು. ಅದಕ್ಕೆ ಈ 15 days ಅದು ಒಂದು ಕೊನೆ ಆಗತ್ತೆ. ಇವಾಗ ಇವತ್ತು ನಾಳೆ ಅದು ಕೊನೆ ಆಗಂಥದ್ದು, ಸರಿನಾ? ಸೊ ಒಂದು ಮೆಡಿಟೇಷನ್ ಮಾಡೋಣ ಈಗ. ಅವ್ರಿಗೊಂದು ಪ್ರೇ ಕೂಡ ಮಾಡೋಣ ಇವಾಗ, ಅದಾದ್ಮೇಲೆ ಮೆಡಿಟೇಷನ್ ಮಾಡೋಣ. ಅದ್ರ ಜೊತೆಗೆ ಐ ಗಿವ್ ಯು ಸಮ್ ರಿಚುವಲ್ಸ್, ನಾಳೆ ಏನ್ ಮಾಡ್ಬೇಕು ಅಂತ. ಮಾಡ್ತೀರಾ? ಸೊ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನಾಳೆ ಏನ್ ಮಾಡ್ಬೇಕು, ಏನೇನ್ ಮಾಡ್ಬೋದು ನೀವು ಅನ್ನೋದನ್ನ ಹೇಳ್ತೀನಿ ನಾನು. ಫಸ್ಟ್ ಥಿಂಗ್, ಬರ್ಕೊಳ್ಳಿ, ಎಲ್ಲರೂ ಬರ್ಕೊಳ್ಳಿ. ಮಹಾಲಯ ಅಮಾವಾಸ್ಯೆ ದಿನ ಪ್ರಯುಕ್ತ ಫಸ್ಟ್ ಥಿಂಗ್ ನೀನು ನಾಳೆ ಮಾಡ್ಬೇಕಾಗಿರೋಂಥದ್ದು, ಒಂದು ದೊಡ್ಡವರು ಇದ್ದಾರೆ ನಿಮ್ಮಲ್ಲಿ, ದೊಡ್ಡವರು ಇದ್ದಾರೆ ಅಂತ ಹೇಳಿದ್ರೆ ಎಸ್, ಅವರೆಲ್ಲರ ಆಶೀರ್ವಾದ ಪಡ್ಕೊಳ್ಳಿ. ಅಜ್ಜಿ, ತಾತ, ಮುತ್ತಾತ, ಯಾರಾದ್ರೂ ನಿಮ್ಮ ಮನೆಯಲ್ಲಿ, ನಿಮ್ಮ ವಂಶದಲ್ಲಿ ದೊಡ್ಡವರು ಇದ್ದಾರೆ ಅಂದ್ರೆ ಅವರ ಆಶೀರ್ವಾದ ಪಡ್ಕೊಳ್ಳಿ. ಫಸ್ಟ್ ಕಾಲ್ ಮುಗಿರಿ, ಪ್ರೇ ಮಾಡಿ, ಫರ್ಗಿವ್ನೆಸ್ ಕೇಳ್ಕೊಳ್ಳಿ, ಅವ್ರ ಆಶೀರ್ವಾದವನ್ನ ಪಡ್ಕೊಳ್ಳಿ, ಅವ್ರ ಸೇವೆ ಮಾಡಿ, ಅವ್ರಿಗೇನಾದ್ರೂ ಖುಷಿ ಪಡಿಸಿ. ರೈಟ್? ಅವ್ರಿಗೆ ಬಟ್ಟೆನೋ ಏನೋ ಕೊಡಿಸ್ಬಿಟ್ಟು ಖುಷಿ ಪಡಿಸಿ ಅವ್ರಿಗೆ. ಓಕೆನಾ? ನೆಕ್ಸ್ಟ್, ಎರಡನೇದಾಗಿ ಏನ್ ಮಾಡ್ತೀರಾ, ಪೂರ್ವಜರು ಅಂದ್ರೆ ಈಗ ನಿಮ್ ಜೊತೆ ಇಲ್ಲ ಅವರು, ನಿಮ್ಮ ಅಜ್ಜಿ, ತಾತ, ಮುತ್ತಾತ, ಯಾರಾದ್ರೂ ನಿಮ್ಮ ವಂಶದವ್ರು ಯಾರಾದ್ರೂ. ಓಕೆ, ಪಕ್ಷ, ಪಿತೃಪಕ್ಷ ಅಂದಾಗ ನಮ್ಮ 4-5 ನಮ್ಗೆ ಎಲ್ಲಿವರೆಗೂ ನೆನಪಿದೆಯೋ ಅವರೆಲ್ಲರ ಹೆಸರು ಎಲ್ಲಿವರೆಗೂ ನೆನಪಿದೆಯೋ ಅವ್ರಿಗೆಲ್ಲರಿಗೂ ನಾವೇನ್ ಮಾಡ್ಬೇಕು, ಅವ್ರಿಗೆ ನೆನಪಿಸ್ಕೊಂಡು ಪೂಜೆ ಮಾಡ್ಬೇಕು, ಗ್ರಾಟಿಟ್ಯೂಡ್ ಕೊಡ್ಬೇಕು ಆಕ್ಚುಲಿ. ಸೊ ಏನ್ ಮಾಡ್ತೀರಾ, ಇಷ್ಟ ದಿನ ಪೂಜೆ ಮಾಡಿದಿರಾ ಮಾಡಿಲ್ಲ ನಂಗೆ ಗೊತ್ತಿಲ್ಲ, ಮಾಡಿರ್ತೀರಾ ಯೂಶುವಲಿ. ಇಲ್ಲ ಅಂದ್ರೂ ಕೂಡ ನಾಳೆ ದಿನ ಅಂತೂ ಕಂಪಲ್ಸರಿ ಮಾಡಿ. ಏನ್ ಮಾಡಿ, ಅವ್ರನ್ನೆಲ್ಲರನ್ನು ನೆನಪಿಸ್ಕೊಂಡು ದೀಪ ಹಚ್ಬಿಟ್ಟು ಪ್ರೇ ಮಾಡಿ ಅವ್ರಿಗೆ. ಓಕೆ, ಪ್ರೇ ಮಾಡಿಬಿಟ್ಟು ಒಂದು ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ಳಿ, ಫರ್ಗಿವ್ನೆಸ್ ನ ಪಡ್ಕೊಳ್ಳಿ, ಆಶೀರ್ವಾದವನ್ನ ಪಡ್ಕೊಳ್ಳಿ. ನನಗೆ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ, ನಮ್ಮ ವಂಶದವ್ರಿಗೆ ಎಲ್ಲರಿಗೂ ಆಶೀರ್ವದಿಸಿ, ಯಾವುದೇ ಅಡೆತಡೆಗಳಿಂದ, ದೋಷಗಳಿದ್ರೆಲ್ಲ ನಿವಾರಣೆ ಮಾಡಿ, ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ, ಈ ತರ ಎಲ್ಲ ಪ್ರೇ ಮಾಡಿಕೊಂಡು ಪೂಜೆ ಮಾಡಿ. ನೆಕ್ಸ್ಟ್ ನಿಮ್ಮ ಊಟದಲ್ಲಿ ನೀವೇನು ಅಡುಗೆ ಮಾಡ್ತೀರಾ, ಅಥವಾ ಏನೇ ಸ್ಪೆಷಲ್ ಆಗು ಮಾಡ್ಬೋದು, ಅಥವಾ ಮಾಮೂಲಿ ಅಡುಗೆನೂ ನೀವು ಮಾಡ್ಬೋದು. ಓಕೆ, ಸೊ ಅದರಲ್ಲಿ ಒಂದು ಭಾಗ ಊಟವನ್ನ ನೀವು ಏನ್ ಮಾಡ್ತೀರಾ, ದಾನ ಮಾಡ್ತೀರಾ. ದಾನ ಅಂದ್ರೆ ಅರ್ಥ, ಪ್ರಾಣಿ ಪಕ್ಷಿಗಳಿಗೆ ಹಾಕ್ಬೋದು ನೀವು. ಪ್ರಾಣಿ ಪಕ್ಷಿಗಳಂದಾಗ ನಾಯಿಗೆ, ಅಥವಾ ತರಕಾರಿ ಈ ತರದೆಲ್ಲ ಹಸುಗೆ, ಅಥವಾ ಕಾಗೆಗೆ. ಪಕ್ಷಿಗಳಂದಾಗ ಕಾಗೆಗೆ ಹಾಕಿ. ನೆಕ್ಸ್ಟ್, ಯಾರು ಕೆಲವು ಅವಶ್ಯಕತೆ ಇರೋಂಥವ್ರಿಗೆ, ಅಂದ್ರೆ ನೀಡಿ ಪೀಪಲ್,
ತುಂಬಾ ಪೂರ್ ಪೀಪಲ್, ನೀಡಿ ಪೀಪಲ್ ಇರ್ತಾರಲ್ವಾ, ಅನಾಥಾಶ್ರಮನೋ ಅಥವಾ ಎಲ್ಲೋ ಅವಶ್ಯಕತೆ ಇರೋಂಥವ್ರಿಗೆ ಸ್ವಲ್ಪ ದಾನ ಧರ್ಮ ಮಾಡಿ. ನಾಳೆ ಮಾಡಿ. ಅರ್ಥ ಆಗ್ತಾ ಇದೆಯಾ? ಏನ್ ಮಾಡ್ಬೋದು ಸರ್? ಏನಾದ್ರೂ ಮಾಡಿ. ಅಕ್ಕಿ ಬೇಳೆ ಕೊಡಿಸ್ಬೋದು, ಸ್ವಲ್ಪ ದುಡ್ಡು ಕೊಡ್ಬೋದು, ಅಥವಾ ಬಟ್ಟೆ ಕೊಡ್ಬೋದು, ರೈಟ್? ಎನಿಥಿಂಗ್ ಒಂದು ಒಳ್ಳೆ ಮನಸ್ಸಿಂದ ಡೂ ಸಮ್ ಡೊನೇಷನ್, ಚಾರಿಟಿ ಟುಮಾರೋ. ಸರಿನಾ? ಸಾಧ್ಯ ಆದ್ರೆ ಒಂದೊತ್ತು ಉಪವಾಸ ಕೂಡ ಮಾಡಿ, ಒಳ್ಳೇದು. ಇಫ್ ಪಾಸಿಬಲ್ ದೊಡ್ಡವರ ಹೆಸರಲ್ಲಿ ಒಂದೊತ್ತು ಫಾಸ್ಟಿಂಗ್ ಕೂಡ ಮಾಡಿ, ಗುಡ್ ಫಾರ್ ಯು. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ? ಇಷ್ಟೆಲ್ಲ ಹೇಳಿದ್ದು ಒಂದು 4-5 ಪಾಯಿಂಟ್ಸ್ ಹೇಳಿದ್ದೀನಿ. ಮಾಡ್ತೀರಾ? ಯೋಜನೆ ಮಾಡ್ತೀರಾ? ಅನ್ಮ್ಯೂಟ್ ಮಾಡಿ ಹೇಳಿ. ಸರ್ ಮಾಡ್ತೀವಿ ಸರ್, ನಾಳೆ ಮಾಡ್ತೀವಿ. ಗುರುಗಳೇ ನಾವು ಮಾಡ್ತೀವಿ. ಖಂಡಿತ ಮಾಡಿ. ಗುರುಜಿ 1 ಮತ್ತು 2 ಹೇಳಿ. ಡನ್. So let's do ಒಂದು ಬ್ಯೂಟಿಫುಲ್ ಪ್ರೇಯರ್ ಮಾಡೋಣ ದೊಡ್ಡವ್ರಿಗೋಸ್ಕರ. ಸಿಟ್ ಸ್ಟ್ರೈಟ್. ದೀಪವನ್ನ ಮುಂದೆ ಇಟ್ಕೊಳ್ಳಿ. ಸೈಡಲ್ಲಿ ಇದ್ರೆ ಆ ಕಡೆ ಈ ಕಡೆ ಇದ್ರೆ ಮುಂದೆ ಇಟ್ಕೊಳ್ಳಿ. ದೀಪ, ಕ್ಯಾಂಡಲ್ ಮುಂದೆ ಇಟ್ಕೊಳ್ಳಿ. ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಹಸ್ತದಲ್ಲಿ ನಮಸ್ಕಾರ ಮುದ್ರೆ. ಹಸ್ತದಲ್ಲಿ ನಮಸ್ಕಾರ ಮುದ್ರೆ. ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಯಲ್ಲಿ ಬನ್ನಿ. ಕಣ್ ಮುಂದೆ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ನೆನಪಿಸ್ಕೊಳ್ಳಿ. ನಿಮ್ಮೆಲ್ಲ ಪೂರ್ವಜರನ್ನ ನೆನಪಿಸ್ಕೊಳ್ಳಿ. ನಿಮ್ಗೆ ಯಾರ್ಯಾರೆಲ್ಲ ನೆನಪಿದ್ದಾರೆ, ಯಾರ್ಯಾರ ಜೊತೆ ಎಲ್ಲ ಆಟ ಆಡಿ ಬೆಳೆದಿದ್ದೀರಾ, ಕಲ್ತಿದ್ದೀರಾ, ಕಾಲ ಕಳೆದಿದ್ದೀರಾ, ಅವರೆಲ್ಲರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಅಜ್ಜ, ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ನಿಮ್ಮಿಂದ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬಕ್ಕೆ, ನಮ್ಮ ವಂಶದವರಿಗೆ ಎಷ್ಟೊಂದೆಲ್ಲ ಆಚಾರ, ವಿಚಾರ, ವಿದ್ಯೆ ಪ್ರತಿಯೊಂದು ಕಲಿಸ್ಕೊಟ್ಟಿದ್ದೀರಾ, ಪ್ರತಿಯೊಂದು ಬೆಳೆಸಿದ್ದೀರಾ. ನಮಗೋಸ್ಕರ, ನಮ್ಮ ವಂಶದಕ್ಕೋಸ್ಕರ ತುಂಬಾ ತ್ಯಾಗವನ್ನ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಗ್ರೇಟ್. ನಿಮ್ಮೆಲ್ಲರ ರಕ್ಷಣೆ ನಮ್ಮ ಮೇಲಿದೆ, ನಮ್ಮ ಮೇಲಿರಲಿ. ಹಾಗೆ ಗೊತ್ತೋ ಗೊತ್ತಿಲ್ದಿರ ಏನೇ ತಪ್ಪುಗಳು ನಡೆದಿದ್ರು, ದೋಷಗಳಾಗಿದ್ರು, ಅದನ್ನೆಲ್ಲ ಮನ್ನಿಸಿ, ಕ್ಷಮಿಸಿ, ಫರ್ಗಿವ್ ಮಾಡಿ, ಫರ್ಗಿವ್ನೆಸ್ನ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ, ಆಶೀರ್ವಾದಿಸಿ, ನಮ್ಮೆಲ್ಲರ ಒಂದು ಏಳಿಗೆಗೆ, ಅಭಿವೃದ್ಧಿಗೆ, ಸಾಧನೆಗೆ ಸಹಾಯ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಪ್ರೇ ಮಾಡ್ತಾ, ಎಲ್ಲ ಪೂರ್ವಜರಿಗೂ ಥ್ಯಾಂಕ್ ಯು ಹೇಳಿ ಕೃತಜ್ಞತೆ ಸಲ್ಲಿಸಿ, ಡೀಪ್ ಇನ್ಹೇಲ್ ಮಾಡ್ತಾ, ಪಾಮ್ಸ್ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಸೊ ಸೇಮ್ ಥಿಂಗ್ ನಾಳೆ ಕೂಡ ಮಾಡಿ. ಸೇಮ್ ಥಿಂಗ್ ನಾಳೆ ಕೂಡ ಪೂಜೆ ಮಾಡ್ತಾ ಮಾಡಿ. ಓಕೆ, ನೆಕ್ಸ್ಟ್ ವಿಲ್ ಡೂ ಪವರ್ಫುಲ್ ಮೆಡಿಟೇಷನ್. ಇವಾಗ ಏನ್ ಮಾಡಿ, ವಾಟರ್ ಬಾಟಲ್ ನ ಕೈಲಿ ಇಟ್ಕೊಳ್ಳಿ. ಕೀಪ್ ದ ವಾಟರ್ ಬಾಟಲ್. 2 ಹಸ್ತಗಳಲ್ಲಿ ನೀರ್ ಬಾಟಲ್ ನ ಇಟ್ಕೊಳ್ತಾ, ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಏನೇನೆಲ್ಲ ಬರ್ದಿದ್ರಲ್ಲ ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾ ಒಂದು ಡೀಪ್ ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಅದ್ಭುತವಾದ ಮಂತ್ರ ಇದು, ಮ್ಯಾನಿಫೆಸ್ಟೇಷನ್ ಆಗ್ಲಿಕ್ಕೆ, ರೈಟ್? ಸೊ ಎಲ್ಲರೂ ಕೂಡ ಮಾಡಿ, ಲೈವ್ ಅಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ.
Sit straight. Close your eyes. ಕಣ್ ಮುಚ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್, ಕಣ್ಗಳು ರಿಲ್ಯಾಕ್ಸ್. ಗಮನ ಪೂರ್ತಿ ಉಸಿರಾಟದ ಮೇಲೆ, ಹಸ್ತಗಳ ಮೇಲೆ. ನಿಮ್ಮ ಎಲ್ಲ ವಿಷಸ್ನ ನೆನಪಿಸ್ಕೊಳ್ತಾ, ಇಮ್ಯಾಜಿನ್ ಮಾಡ್ತಾ, ಕಲ್ಪನೆ ಮಾಡ್ತಾ, ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. घोररूपे महारावे सर्वशत्रुभयङ्करी भक्तेभ्यो वरदे देवी त्राहि मां शरणागतम् सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम् जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम् क्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम् जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम् वं ह्रूं ह्रूं कामये देवी बलिहोमप्रिये नमः उग्रतारे नमो नित्यं त्राहि मां शरणागतम् बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम् द्वन्द्ववन्दिते करुणामयी तारे ताराधिनाथास्ये त्राहि मां शरणागतम्
विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः। ಡೀಪ್ ಇನ್ಹೇಲ್ ಮಾಡ್ತಾ ಹಸ್ತಗಳ ಮುಖಾಂತರ ನಿಮ್ಮ ನೀರ್ ಬಾಟಲ್ಗೆ ಎನರ್ಜಿ ಕೊಡ್ತಾ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಥ್ಯಾಂಕ್ ಯು ಹೇಳ್ತಾ ಎನರ್ಜೈಸ್ ಮಾಡಿ ರೀಚಾರ್ಜ್ ಮಾಡಿ ಕೀಪ್ ದ ಬಾಟಲ್ ರೇಸ್ ಯುವರ್ ಹ್ಯಾಂಡ್ಸ್ ಎರಡೂ ಕೈನ ಮೇಲೆತ್ತಿ ಫಿಂಗರ್ಸ್ ಓಪನ್ ಕಂಪ್ಲೀಟ್ಲಿ ಸರೆಂಡರ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ ಡೀಪ್ ಇನ್ಹೇಲ್ ಮಾಡ್ತಾ ದೇಹ ಮನಸ್ಸು ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ ಕೃತಜ್ಞತೆನ ಸಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಎಲ್ಲ ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ನ ಹಸ್ತಗಳಲ್ಲಿ ತುಂಬಿಕೊಳ್ತಾ ಫೀಲ್ ಮಾಡಿ ಹೆವಿನೆಸ್ನ ಫೀಲ್ ಮಾಡಿ ಹಸ್ತದಲ್ಲಿ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ ಸೆಷನ್ ಅಲ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಅವರೆಲ್ಲರ ಫ್ಯಾಮಿಲಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ ಎನರ್ಜಿ ಕೊಡಿ ಕಣ್ಮುಂದೆ ಇಮ್ಯಾಜಿನ್ ಮಾಡಿ ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಪೀಪಲ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ ಎನರ್ಜಿ ಕೊಡಿ ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ ಎನರ್ಜಿ ಕೊಟ್ಕೊಳ್ಳಿ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ನ ಕ್ರಿಯೇಟ್ ಮಾಡ್ಕೊಳ್ತಾ ಎರಡೂ ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಅಮಾವಾಸ್ಯೆ ರಿಚುವಲ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಕಮ್ಯುನಿಟಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ರಬ್ ಯೋರ್ ಪಾಮ್ಸ್ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಅಂಡ್ ಸ್ಲೋಲಿ ಓಪನ್ ಯುವರ್ ಐಸ್ ಈಗ ಚಾರ್ಜ್ ಆಗಿರೋಂಥ ವಾಟರ್ ಇದು ಅರ್ಧ ನೀರು ನೀವು ಕುಡಿತೀರಾ ಇನ್ ಅರ್ಧ ನೀರು ಹಾಗೆ ಇಟ್ಕೊಳ್ಳಿ
ಸೆಷನ್ ನಂತರ ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಓಕೆ, ಈಗ ಇದ್ರಲ್ಲಿ ನಿಮ್ಮ ವಿಷಸ್ ಎಲ್ಲ ಚಾರ್ಜ್ ಮಾಡಿದೀರಾ, ಅರ್ಧ ನೀರು ನೀವು ಕುಡಿತೀರಾ. ಸೊ ನಿಮ್ಮಲ್ಲಿ ಆ ವಿಷಸ್ ಬೆಳೀತಾ ಬೆಳೀತಾ ಅದು ಕಂಪ್ಲೀಟ್ ಆಗುತ್ತೆ, ಅಚೀವ್ ಆಗುತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಸೊ ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಷಸ್ ಕೂಡ ಬೆಳೆದು ಅದು ಕೂಡ ಅಚೀವ್ ಆಗುತ್ತೆ. ಡನ್. ಅರ್ಧ ನೀರು ಕುಡಿದಿಲ್ವಾ? ಎನಿ ಪ್ಲಾಂಟ್, ಯಾವುದೇ ಒಂದು ಬೆಳೀತಾ ಇರೋಂಥ ಗಿಡ ಮರ ಯಾವುದಕ್ಕಾದ್ರೂ ಹಾಕಿ, ನೋ ಪ್ರಾಬ್ಲಮ್. ತುಳಸಿ ಇದ್ರೆ ತುಳಸಿಗೆ ಹಾಕಿ, ಒಳ್ಳೇದು. ಡನ್. ಸೊ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್, ಹೇಗೆ ಅನ್ನಿಸ್ತಾ ಇದೆ, ಹೌ ವಾಸ್ ಯುವರ್ Sir, happy. So much. ಚೆನ್ನಾಗಿತ್ತು ಗುರುಜಿ. ಏನೋ ಮೇಲ್ಗಡೆಯಿಂದ ಬಂದಂಗಾಯ್ತು. Very nice. ಮತ್ತೆ ನನ್ನ ಕೈಗಳು ಸಹ ತೂಕ ಅನಿಸ್ತು. ಚೆನ್ನಾಗಿತ್ತು ಸರ್. ಮಾಡಿದೀವಿ. ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಸೂಪರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ನಿಮಗೆ. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್. Thank you so much. Thank you so much. Thank you, sir. Thank you. Thank you, sir. ಸರ್ ನಂದು ಬರ್ತ್ಡೇ ಇದೆ ಸರ್. ಧನ್ಯವಾದ ಗುರುಗಳೇ, ಧನ್ಯವಾದ. Happy birthday. Happy birthday. Happy birthday. ಮೇಡಮ್, ಹ್ಯಾಪಿ ಬರ್ಡೇ. ಶುಭಾಶಯಗಳು ಮೇಡಮ್. ಮೇಡಮ್, ದೇವರ ಆಯುರ ಆರೋಗ್ಯ ಕೊಟ್ಟು ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 2 things ಅನೌನ್ಸ್ಮೆಂಟ್. ಎಷ್ಟು ಜನ ನವರಾತ್ರಿ ರಿಚುವಲ್ಸ್ ಫಾಲೋ ಮಾಡಕ್ ಇಷ್ಟಪಡ್ತೀರಾ? 9 ದಿನಗಳು 9 ದೇವರು, ಕಲರು, ಶ್ಲೋಕ, ಜೊತೆಗೆ ಏನು ಪೂಜೆ ಮಾಡಬೇಕು, ಏನು ಪ್ರಸಾದ ಇಡಬೇಕು, ಕೆಲವು ರಿಚುವಲ್ಸ್ ಇದೆ. ಅವತ್ತಿನ ದಿನ ಅದನ್ನು ಫಾಲೋ ಮಾಡಬೇಕು, ಆ ದೇವಿಯನ್ನ ಆರಾಧಿಸ್ಬೇಕು ಅಂತ ಹೇಳಿ. ಸೊ ಎಷ್ಟು ಜನ ಅದನ್ನ ಫಾಲೋ ಮಾಡಕ್ ರೆಡಿ ಇದೆಯಾ? ಪ್ರಾಕ್ಟೀಸ್ ಮಾಡ್ತೀರಾ? ಮಾಡ್ತೀವಿ ಸರ್. ಮಾಡ್ತಾ ಇದ್ದೀನಿ ಸರ್ ನಾನು. ಹೇಳಿ ನಾವು ಮಾಡ್ತೀವಿ ಸರ್. ಕಲರ್ಸ್ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ ಗುರುಗಳೇ. ಡನ್. ಸೊ ಮಾಡ್ತೀರಾ ಅನ್ನೋದಾದ್ರೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಆಗುತ್ತೆ ಗ್ರೂಪ್ ಅಲ್ಲಿ. ಒಂದು ಗ್ರೂಪು ಐ ಥಿಂಕ್ ಮನಿದು ಒಂದು ಗ್ರೂಪ್ ಕ್ರಿಯೇಟ್ ಆಗಿತ್ತಲ್ಲ, ಮನಿ ಮೈಂಡ್ ಸೆಟ್ ಚಾಲೆಂಜ್. ಅದೇ ಗ್ರೂಪ್, ಅದೇ ಅನೌನ್ಸ್ಮೆಂಟ್ ಗ್ರೂಪ್ ಅಲ್ಲಿ ಡೈಲಿ ಶೇರ್ ಆಗುತ್ತೆ. ಓಕೆ, ಒಂದಿನ ಹಿಂದೆನೆ ರಾತ್ರಿನೇ ಶೇರ್ ಆಗುತ್ತೆ. ನೆಕ್ಸ್ಟ್ ಡೇಗೆ ಏನು ಆರಾಧಿಸ್ಬೇಕು, ಯಾವ ದೇವಿಯನ್ನ, ಯಾವ ಬಣ್ಣ, ಯಾವ ಶ್ಲೋಕ, ಏನ್ ಮಾಡಬೇಕು, ಏನ್ ರಿಚುವಲ್ ಫಾಲೋ ಮಾಡಬೇಕು, ಅದನ್ನೆಲ್ಲ ಶೇರ್ ಮಾಡ್ಲಾಗುತ್ತೆ. ನೆಕ್ಸ್ಟ್ ಡೇಗೆ ಅದನ್ನ ಫಾಲೋ ಮಾಡ್ತೀರಾ. ದಟ್ಸ್ ಇಟ್, ಸಿಂಪಲ್, ಕ್ಲಿಯರ್. ಸೊ ನೀವು ಮಾಡಿ, ನಿಮ್ಮ ಮನೆಯವ್ರಿಗೆ, ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ ಅವ್ರಿಗೂ ಮಾಡಿಸಿ. ಸೊ ಯಾರ್ಯಾರಿಗೆಲ್ಲ ಮಾಡಕ್ ಇಂಟ್ರೆಸ್ಟ್ ಇದೆ ಆ ಗ್ರೂಪಿಗೆ ಜಾಯ್ನ್ ಆಗಿ. ಎಲ್ಲ ಗ್ರೂಪಲ್ಲೂ ಶೇರ್ ಆಗಲ್ಲ, ಒಂದೇ ಗ್ರೂಪಲ್ಲಿ ಶೇರ್ ಆಗೋದು. ಸೊ ಯಾರಿಗೆ ಅದನ್ನು ಫಾಲೋ ಮಾಡಿ ದೇವಿಯ ನವರಾತ್ರಿಯ ಶಕ್ತಿ ಸಾಧನೆ ಮಾಡಬೇಕು, ನವರಾತ್ರಿಯ ದೇವಿಯ ಒಂದು ಬ್ಲೆಸ್ಸಿಂಗ್ಸ್ ಪಡ್ಕೋಬೇಕಂತ ಆಸೆ ಇದೆ, ಅವರೆಲ್ಲರೂ ಫಾಲೋ ಮಾಡಿ. ಗ್ರೂಪ್ ಗೊತ್ತಿಲ್ಲ, ಅನೌನ್ಸ್ ಆಗುತ್ತೆ, ಯಾವ ಗ್ರೂಪಲ್ಲಿ ಬರುತ್ತೆ ಅಂತ ಅನೌನ್ಸ್ ಆಗುತ್ತೆ. ಆ ಗ್ರೂಪಿಗೆ ನೀವು ಜಾಯಿನ್ ಆಗಬೇಕು. ಆ ಗ್ರೂಪಲ್ಲಿ ನೀವು ಇದ್ರೆ ವೆಲ್, ಇನ್ ಕೇಸ್ ಆ ಗ್ರೂಪಲ್ಲಿ ಇಲ್ಲ ಅಂದರೆ ಆ ಗ್ರೂಪಿಗೆ ಜಾಯಿನ್ ಆಗಿ, ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಫ್ರೀ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ನವರಾತ್ರಿ ಶಕ್ತಿ ಸಾಧನೆ ಮಾಡಿ. 3ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಸರಿನಾ? ಆ್ಯಂಡ್ ದಸರಾ 10ನೇ ದಿನ ದಸರಾ ಎಂಡ್ ಆಗುತ್ತೆ. ಕ್ಲಿಯರ್? ಹಾಗೆ 10th ಇಂದ ಒಂದು ಸೆಲ್ಫ್ ಲವ್ ಅಂತ ಹೇಳಿ, ಸೆಲ್ಫ್ ಲವ್ ಒಂದು ಕೋರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಾನೆಲ್ಲ, ಮೇಡಮ್ ರೂಪಾ ಮೇಡಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇಟ್ಸ್ ಅ ಪೇಯ್ಡ್ ಕ್ಲಾಸ್, ಸೆಲ್ಫ್ ಲವ್. ಸೊ ಹೇಗೆ ನಿಮ್ಮ ಒಂದು ಸೆಲ್ಫ್ ಲವ್ನ ಇನ್ಕ್ರೀಸ್ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ನೀವು ಒಂದು ಪ್ರೀತಿ,
ನಿಮ್ಮನ್ನು ನೀವು ಹೆಂಗೆ ಕೇರ್ ಮಾಡಬೇಕು, ನಿಮ್ಮಲ್ಲಿ ಹೆಂಗೆ ಚೇಂಜಸ್ ತರ್ಕೋಬೇಕು ಅಂತ ಹೇಳಿ. ಸೊ ಎಷ್ಟು ಜನ ಸೆಲ್ಫ್ ಲವ್ ಪ್ರೋಗ್ರಾಮ್ನ ಕಲಿಯೋಕೆ ಆಸೆ ಇದೆ? ಲೈವ್ ಅಲ್ಲಿ ನಡೆಯುತ್ತೆ, ½ ಸೆಷನ್ ಅಷ್ಟೇ ಪ್ರತಿದಿನ, ರೆಕಾರ್ಡಿಂಗ್ ಸಿಗುತ್ತೆ. ಎನಿವೆ ಅದರದ್ದು ಗ್ರೂಪಲ್ಲಿ ಅನೌನ್ಸ್ ಆಗುತ್ತೆ. ಆ್ಯಂಡ್ ಆಫರಲ್ಲಿ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರು ಅನೌನ್ಸ್ ಆಗಿದ ತಕ್ಷಣ ಜಾಯ್ನ್ ಆಗಿ, ಆಮೇಲೆ ಆಫರ್ ಎಂಡ್ ಆದ್ಮೇಲಿಂದ ಯು ಕೆ ನಾಟ್. ಕ್ಲಿಯರ್? ಅದು 10ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ರೈಟ್ ಫ್ರೆಂಡ್ಸ್, ದಟ್ಸ್ ಇಟ್. ವಾಟ್ ಟೈಮಿಂಗ್ಸ್ ಐ ಥಿಂಕ್ ಸಂಜೆ ಇರುತ್ತೆ ಅಂದ್ಕೊಳ್ತೀನಿ. ರಿಪ್ಲೇ ಕೂಡ ನಡೆಯುತ್ತೆ. ಐ ಮೀನ್ ರಿಪ್ಲೇ ಅಲ್ಲ, ರೆಕಾರ್ಡಿಂಗ್ ಸಿಗುತ್ತೆ. ಯು ಕ್ಯಾನ್ ವಾಚ್ ಆ್ಯಂಡ್ ಲರ್ನ್. ½ ಅಷ್ಟೇ ಅದು. ಸಂಜೆ ಅನೌನ್ಸ್ ಆಗುತ್ತೆ, ಅದೆಲ್ಲ ಡೀಟೇಲ್ಸ್ ಅನೌನ್ಸ್ ಆಗುತ್ತೆ. ಯು ಕ್ಯಾನ್ ಆಲ್ ಜಾಯಿನ್, ಇಂಟ್ರೆಸ್ಟೆಡ್ ಇರೋರು. ಓಕೆ, ನವರಾತ್ರಿ ಶಕ್ತಿ ಸಾಧನೆ, ಇಟ್ಸ್ ಅ ಫ್ರೀ ಥಿಂಗ್. ಎಲ್ಲರೂ ಕಲಿರಿ, ಅಟೆಂಡ್ ಮಾಡಿ. ಎಲ್ಲರೂ ಅದೇನು ಅಟೆಂಡ್ ಮಾಡೋದೇನಿಲ್ಲ, ಮೆಸೇಜ್ ಬರುತ್ತೆ, ಅದನ್ನು ಫಾಲೋ ಮಾಡ್ತೀರ. ರಿಚುವಲ್ಸ್ ಏನೇನು ಮಾಡಬೇಕು ಅಂತೇಳಿ. ಸೆಲ್ಫ್ ಲವ್ ಕೋರ್ಸ್, ಅದು ಕ್ಲಾಸ್, ಅದು ಸೆಷನ್ ಇರುತ್ತೆ. ಡನ್, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್ ಆಲ್ ಆಫ್ ಯು. ಹ್ಯಾಪಿ ಮಹಾಲಯ ಅಮಾವಾಸ್ಯೆ. ದೊಡ್ಡವರೆಲ್ಲರ ಪೂಜೆ ಭಕ್ತಿಯಿಂದ ಮಾಡಿ, ಅವರೆಲ್ಲರ ಆಶೀರ್ವಾದ ಪಾತ್ರರಾಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. ಓಕೆ, ಹುಣ್ಣಿಮೆ ಅಮಾವಾಸ್ಯೆ ಕ್ಲಾಸ್ನ ಕಂಪಲ್ಸರಿ ಅಟೆಂಡ್ ಮಾಡಿ. ಜೊತೆಗೆ ಇನ್ನೊಂದು ದರ್ಶನಕ್ಕೆ ಇನ್ವೈಟ್ ಮಾಡಿ, ಶೇರ್ ಮಾಡಿ. ಸೊ ಅವರು ಅಟೆಂಡ್ ಮಾಡಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಅವರು ಕಲೀಲಿ. ಓಕೆ, ಥ್ಯಾಂಕ್ ಯು. Thank you, sir. Thank you so much, sir. Thank you so much, ಗುರುಜಿ, ಹ್ಯಾಪಿ ನೈಟ್ Thank you, ಗುರುಜಿ, ಗುರುಜಿ. ಶುಭರಾತ್ರಿ. Thank you so much, Guruji. very much. So much. Happy night. Thank you, sir. Thank you so much. ಧನ್ಯವಾದಗಳು ಗುರುಗಳೇ. Thank you so much, Guruji. Thank you so much, sir. ಆರಿಸ್ಬೋದು, ಧನ್ಯವಾದಗಳು ಗುರುಗಳೇ. ದೀಪ ಆರಿಸ್ಬೋದು. ದೀಪವನ್ನ ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ. ಸರಿನಾ? ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಷನ್. ಅಲ್ಲಿ ತನಕ ಥ್ಯಾಂಕ್ ಯು. ಹ್ಯಾಪಿ ಡೇ, ಹ್ಯಾಪಿ ನೈಟ್ ಆಲ್ ಆಫ್ ಯು.